ಒಂದು ಇಬ್ಬರನ್ನ ಅವಟ್ ಮಾಡಬೇಡಿ. ಅವಟ್ ಮಾಡಿದಾರೆ ಅಂದ್ರೆ ಬರೋದು ಮ್ಯಾಡ್ ಮ್ಯಾಕ್ಸ್ ಆಡ್ತೀರಾ. ದಯವಿಟ್ಟು ಕೊಹ್ಲಿನ ಮತ್ತೆ ಡೂಪ್ಲೆಸಿಸ್ ನ ಅವಟ್ ಮಾಡಬೇಡಿ. ಮತ್ತೆ ನಿಮ್ ಅಷ್ಟೇ ನಿಮ್ ಕರಿಯರ್ ಹೋಗ್ಬಿಡುತ್ತೆ. ಕೊಹ್ಲಿಗೆ ನೆಟ್ಟಿಗೆ 18 ಹೊಡೆಯಕ್ ಬರಲ್ಲ. 16 ವರ್ಷ ಕಾದಿದ್ದೀವಿ. ಗೆಲ್ಲಬೇಕು. ಗೆದ್ದಿಲ್ಲ ಅಂದ್ರೆ ಇದೇ ಕ್ರೇಜ್, ಸೋತ್ರು ಇದೇ ಕ್ರೇಜ್, ಗೆದ್ರು ಇದೇ ಕ್ರೇಜ್. ಜೈ ಆರ್ಸಿಬಿ. ಅವ್ರು ಚಾಲೆಂಜ್ ಮಾಡ್ತಾ ಇದಾರೆ ನಾಳೆ ವಿರಾಟ್ ಕೊಹ್ಲಿ 80 ರನ್ ಹೊಡೆಯೋದಿಲ್ಲ ಅಂತ. ನಾನು ಚಾಲೆಂಜ್ ಮಾಡ್ತೀನಿ 50 ಹೊಡೆಯಲ್ಲ. ಅಣ್ಣ ಚಾಲೆಂಜ್ ಮಾಡ್ತಾನೆ 50 ರನ್ ಹೊಡೆಯೋದಿಲ್ಲ ಅಂತ. ನೋಡೋಣ ನಾಳೆ ಮ್ಯಾಚ್ ನ. ಫುಲ್ ಬಿಲ್ಡಪ್ ಶೋ ಕೊಟ್ಕೊಂಡ್ ಬರ್ತಾನೆ, ಒಂದು ಡಕ್ಔಟ್ ಆಗ್ಬಿಡ್ತಾನೆ ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ಹೊಡೆದು ಕಲಿಸ್ತೀವಿ. ಕಾರ್ ಗ್ಲಾಸ್ ಮುಚ್ಕೊಂಡು ಹೋಗ್ಬೇಕು, ಹತ್ಕೊಂಡು ಹೋಗ್ಬೇಕು. ವಿರಾಟ್ सर कल अगर बारिश नहीं आया तो आरसीबी विन होगा और फाइनल मारेगा. ಖಂಡಿತ ಆರ್ಸಿಬಿ ವಿನ್ ಆಗೋದು. ವಿರಾಟ್ ಕೊಹ್ಲಿ ನಾವು ಫ್ಯಾನ್. ವಿರಾಟ್ ಕೊಹ್ಲಿ ನಿಜ ಇರೋದು ಹೇಳ್ತೀನಿ, ನಾಳೆ ಸಖತ್ 100 ಸೆಂಚುರಿ ಮಾಡೋದು ವಿರಾಟ್. ಹಿಂದ್ಗಡೆನೆ ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇದಾರೆ. ನೀ ಏನ್ ಹೇಳ್ತೀಯ ಧೋನಿ ಫ್ಯಾನ್ ಆಗಿ? ಆಗದೇ ಇಲ್ಲ. ಆಗದೇ ಇಲ್ಲ. ಯಾಕೆ ಆಗೋದಿಲ್ಲ? ಔಟ್ ಆಗ್ತಾನೆ. ಸೆಂಚುರಿ ಹೊಡೆಯೋದ್ ಸತಿಗೆ ಔಟ್ ಆಗ್ತಾನೆ. ಸೆಂಚುರಿ ಹೊಡೆಯೋದ್ ಸತಿಗೆ ಔಟ್ ಆಗ್ತಾರಾ? ಅಣ್ಣ ಸೆಂಚುರಿ ಹೊಡೆದ್ರು 60-70 ಬಾಲಿ T20 ಫಾರ್ಮೆಟ್ ಆಡಿದ್ರೆ ಹೆಂಗಣ್ಣ ಮ್ಯಾಚ್ ಗೆಲ್ತದೆ. ಸ್ಟ್ರೈಕ್ ರೇಟ್ ಕೂಡ ಇಂಪಾರ್ಟೆಂಟ್ ಅದ T20 ಹೆಂಗ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಧೋನಿ ಇರೋರಿಗೆ ಮಾತ್ರ ಮ್ಯಾಚ್ CSK ಕಡೆನೇ ಇರ್ತಾನ. ಕೊಹ್ಲಿಗೆ ನೆಟ್ಟಿಗೆ 18 ಹೊಡೆಯಕ್ ಬರಲ್ಲ. ಕೊಹ್ಲಿಗೆ 18 ಹೊಡೆಯಕ್ ಬರಲ್ಲ. 18 ಹೊಡೆಯೋದಿಲ್ಲ. 18 ಹೊಡೆಯೋದಿಲ್ವಾ ಕೊಹ್ಲಿ? 80 ನಾಳೆ 80 ಹೊಡೆಯೋದಿಲ್ಲ ಅಂತ ಚಾಲೆಂಜ್ ಮಾಡ್ತಾರೆ. ಏನ್ ನಿನ್ನ ಹೆಸರು? ಯಶಸ್ ಅವ್ರು ಚಾಲೆಂಜ್ ಮಾಡ್ತಾ ಇದಾರೆ ನಾಳೆ ವಿರಾಟ್ ಕೊಹ್ಲಿ 80 ರನ್ ಹೊಡೆಯೋದಿಲ್ಲ ಅಂತ. ನಾನು ಚಾಲೆಂಜ್ ಮಾಡ್ತೀನಿ 50 ಹೊಡೆಯಲ್ಲ. ಅಣ್ಣ ಚಾಲೆಂಜ್ ಮಾಡ್ತಾನೆ 50 ರನ್ ಹೊಡೆಯೋದಿಲ್ಲ ಅಂತ. ನೋಡೋಣ ನಾಳೆ ಮ್ಯಾಚ್ ನ. ಧೋನಿ ಎಷ್ಟು ಹೊಡಿತಾರೆ ಹೇಳಪ್ಪ? ಧೋನಿ ಫಿನಿಶರ್ ಹೇಳಕ್ಕಾಗಲ್ಲ, ಎಷ್ಟು ಬೇಕಾದ್ರೂ ಹೊಡಿಬೋದು. ಫಿನಿಶರ್ ಆಗಿದ್ದಕ್ಕೆ ಕಮ್ಮಿ ಹೊಡಿತಾನೆ. ಫಿನಿಶ್ ಆಗ್ತದ ನಾಳೆ. ಅಲ್ಲ ಧೋನಿ ಏನಾದ್ರು ಮಿಡಿಲ್ ಅಲ್ಲಿ ಬಂದ್ರೆ ಒಂದು 50 ಬಾಲ್ಗೆ ಒಂದು 10 ರನ್ ಇಲ್ಲ ಅಂದ್ರೆ 20 ರನ್ ಹೊಡಿತಾನೆ. ಲಾಸ್ಟ್ ಅಲ್ಲಿ ಬಂದು ಒಂದ್ 2 6 ಹಾಕ್ಬಿಟ್ಟು ಹೈ ಸ್ಟ್ರೈಕ್ ರೇಟು ಪಾಪ ಸೆಂಚುರಿ ಮಾಡಿರೋರು ಕೂಡ ಇರಲ್ಲ. ಇದು ಫುಲ್ ಬಿಲ್ಡಪ್ ಶೋ ಕೊಟ್ಕೊಂಡ್ ಬರ್ತಾನೆ, ಒಂದು ಡಕ್ಔಟ್ ಆಗ್ಬಿಡ್ತಾನೆ ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ಅದು ಶೋ ಅಲ್ಲಣ್ಣ. ವಿರಾಟ್ ಕೊಹ್ಲಿ ಧೋನಿಗೆ ಮಿಡಿಲ್ ಅಲ್ಲಿ ಬಂದು ಆಡಕ್ಕೆ, ಮಿಡಿಲ್ ಅಲ್ಲಿ ಬಂದು ಒಂದು ಹಾಫ್ ಸೆಂಚುರಿ ಅಲ್ಲ 30 ರನ್ ಹೊಡಿಯಕ್ಕೆ. ಕೊಹ್ಲಿ ಸೆಂಚುರಿ ಪಕ್ಕ ಹೊಡಿತಾನೆ. ನಾಳೆ ಯಾರು ಮ್ಯಾಚ್ ಗೆಲ್ತಾರೆ? ಮ್ಯಾಚ್ ಮಳೆ ಬಂದಿಲ್ಲ ಅಂದ್ರೆ ಹೊಡೆದು ಕಲಿಸ್ತೀವಿ. ಕಾರ್ ಗ್ಲಾಸ್ ಮುಚ್ಕೊಂಡು ಹೋಗ್ಬೇಕು, ಹತ್ಕೊಂಡು ಹೋಗ್ಬೇಕು. ಹೊಡ್ತೀವಿ. ಇವ್ರು ನೋಡ್ತಿದೀವಿ ಅಂದ್ರೆ ಕಪ್ಪು ನಮ್ದೆ, ಎಲ್ಲ ಪ್ರತಿ ಸಲ ಕಪ್ ನಮ್ದೆ. ಮಳೆ ಬಂದಿಲ್ಲ ಅಂದ್ರೆ ಆರ್ಸಿಬಿನ ವಿನ್ ಆಗೋದು ಖಂಡಿತ. ತಿಳ್ಕೊಂಬಿಡಿ, ಅದು ವಿಡಿಯೋ ಸೇವ್ ಮಾಡ್ಕೊಂಡ್ಬಿಡಿ ನೀವು. ಖಂಡಿತ ಆರ್ಸಿಬಿನ ವಿನ್ ಆಗೋದು. ಅದು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಿ ಮಳೆ ಬರಲ್ಲ ಅಂತೆ. ನಾಳೆ ನಿಜವಾಗ್ಲು ಏನ್ ಗೊತ್ತಾ, ಮೊದಲು 1 ಮ್ಯಾಚ್ 2 ಮ್ಯಾಚ್ ಸೋತಿರ್ಬೋದು, ಆದ್ರೆ ಈಗ ಏನು ಗೊತ್ತಾ, RCB ಕ್ರೇಜು ಜಾಸ್ತಿ ಆಗಿದೆ ಇಡೀ ಇಂಡಿಯಾದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಬಾಸು 100% ನಾಳೆ 100 ಹೊಡೆದಿ ನಿಜವಾಗ್ಲೂ ವಿಶ್ವ ದಾಖಲೆ ಮಾಡ್ತಾರೆ ನಾಳೆ 100%. ಧೋನಿ ಅವರ ಟೀಮ್ ಮೇಲೆ ನಮ್ಮ ಏನು RCB ಮ್ಯಾಚ್ ಗೆಲ್ಲುತ್ತೆ, ಕ್ವಾಲಿಫೈ ಆಗುತ್ತೆ ಖಂಡಿತ. ನಿಜವಾಗ್ಲೂ ಕಪ್ಪು ಕ್ವಾಲಿಫೈರ್ ಆದ್ರೆ ಕಪ್ಪು ನಮ್ದೇ. ಕಪ್ಪು ಈ ವರ್ಷ ನಮ್ದೇ ಕಪ್ಪು. ವಿರಾಟ್ ಕೊಹ್ಲಿಗೆ. ಇದು CSK ಬೌಲರ್ಸ್ ಗೊಂದೇ ಹೇಳೋದು. ಇನ್ನು ವಿರಾಟ್ ಕೊಹ್ಲಿ ಮತ್ತೆ ಡೂಪ್ಲೆಸಿಸ್ ಇಬ್ಬರನ್ನ ಅವಟ್ ಮಾಡಬೇಡಿ. ಅವಟ್ ಮಾಡಿದಾರೆ ಅಂದ್ರೆ ಬರೋದು ಮ್ಯಾಡ್ ಮ್ಯಾಕ್ಸ್.
ದಯವಿಟ್ಟು ಕೊಹ್ಲಿನ ಮತ್ತೆ ಡೂಪ್ಲೆಸಿಸ್ ನ ಔಟ್ ಮಾಡಬೇಡಿ. ಮತ್ತೆ ನಿಮ್ ಅಷ್ಟೇ ನಿಮ್ ಕರಿಯರ್ ಹೋಗ್ಬಿಡುತ್ತೆ. ಮ್ಯಾಡ್ ಮ್ಯಾಕ್ಸ್ ಬಾಂಗ್ ಬಂದ್ರೆ ಹುಚ್ಚನೆ ಸಿಎಸ್ಕೆ ಬೌಲರ್ಸ್ ಗೆ ಹಂಗಲ್ಲ ಹೊಡಿತೀರಿ. ಒಬ್ಬ ಸಾಕು ಮ್ಯಾಕ್ಸ್ವೆಲ್ ಒಬ್ಬ ಸಾಕು. ಸಿಎಸ್ಕೆ ಬಾಸ್ ಹುಚ್ಚ ವಹಿಸ್ತಾನೆ ಮ್ಯಾಕ್ಸ್ವೆಲ್. ಸಿಎಸ್ಕೆ ಬ್ಯಾಟ್ಸ್ಮನ್ ಕೆಲ್ಲ ಒಬ್ಬ ಸಾಕು ಅವನು ಮ್ಯಾಕ್ಸ್ವೆಲ್ ಮ್ಯಾಡ್ ಮ್ಯಾಕ್ಸ್. ಕೈ ಬಿಡ್ರಿ, ಕೈ ಯಾಕೆ ಇಟ್ಕೊಂತೀರಾ? 16 ವರ್ಷ ಕಾದಿದ್ದೀವಿ. ಗೆಲ್ಲಬೇಕು. ಗೆದ್ದಿಲ್ಲ ಅಂದ್ರೆ ಇದೇ ಕ್ರೇಜ್, ಸೋತ್ರು ಇದೇ ಕ್ರೇಜ್, ಗೆದ್ರು ಇದೇ ಕ್ರೇಜ್. ಜೈ ಆರ್ಸಿಬಿ. ಈಗ ಟ್ರೋಲ್ ಪೇಜರ್ಸ್ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ. ನಾಳೆ ಅವರು RCB ನ ಬೇಟೆ ಆಡ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಭೇಟಿ ಆಡ್ತೀವಿ. ಏನು ಹೇಳ್ಬೇಕು ನಿಮ್ಮ CSK ಅವರು ಏನ್ ತಿಳ್ಕೊಂತಾರೆ, ಮಳೆ ಬಂದ್ರೆ ನಮ್ಗೆ ಒಳ್ಳೇದಾಗತ್ತಾ? ಮಳೆ ಬರೋದು ಇಲ್ಲ. ನಾಳೆ RCB ಬಿಲ್ ಖಂಡಿತ ಆಗೋದು ನಿಜ. ನಾಳೆ ಪ್ರಯತ್ನ ಮಾಡ್ತೀವಿ. ನಾಳೆ ಮಳೆ ಬರೋದು ಇಲ್ಲ. ದೇವ್ರಿಗೆ ನಾವು ಪ್ರಯತ್ನ ಮಾಡ್ತೀವಿ. ಮಳೆ ಬರೋದು ಇಲ್ಲ. RCB ಖಂಡಿತ ವಿನ್ ಆಗೋದು. ನಾಳೆ ವಿನ್ ಆದ ತಕ್ಷಣ ಫೈನಲ್ RCB ನೇ ವಿನ್ ಆಗೋದು ಖಂಡಿತ. ಈ ಸಲ ಕಪ್ ನಮ್ದೇ. ಒಂದೇ ಶಾಟು ಚೆಂಡಲ್ಲಿ ಬೀಳ್ಬೇಕು. ಅದು ಗತ್ತು 16 ಸಲ ಸೋದ್ರು ಇದ್ದೇ ಕ್ರಾಚು. ಯಾರೋ ಬಂದು ಮಾತಾಡಲಿ. ಚೆನ್ನೈಯಲ್ಲೂ ಕೂಡ ಇದ್ದೇ ಕ್ರಾಚಲ್ಲಿ ಮಾತಾಡ್ತೀನಿ. ನಿಮ್ಮ ಹೆಸರು ಮುರಳ KPMS ಅಂತ ಪಕ್ಕ. ಫೇಸ್ಬುಕ್ ಅಲ್ಲಿ ಒಂದು ಕಾಮೆಂಟ್ ನೆಗೆಟಿವ್ ಆಗಿ ಬಂದ RCB ಬಗ್ಗೆ ನಾನು 20 ಕಾಮೆಂಟ್ ಮಾಡ್ತೀನಿ. ಅರ್ಥ ಆಯ್ತಾ? ಬಿಸಿ ಇದ್ರು ಸರಿ ಮಾಡ್ಕೊಂಡು ಮಾಡ್ತೀನಿ. ಹುಷಾರ್, ಯಾರು ನೆಗೆಟಿವ್ ಕಾಮೆಂಟ್ ಮಾಡಬೇಡಿ. ನಮ್ಮ RCB ಕಪ್ ಗೆದ್ದಿಲ್ಲ ಅಂದ್ರು ಜನ ತುಂಬಾ ಜನ ಫಾಲೋವರ್ಸ್. ಇದು ವರ್ಲ್ಡ್ ನಂಬರ್ 1 ಕ್ರೇಜ್ ಇರೋದು ನಮ್ಮ RCBಗೇನೆ. ಯಾವ ಚೆನ್ನೈ ಫ್ಯಾನ್ಗೂ ಅಲ್ಲ. ಜೈ RCB. ಟಿಕೆಟ್ ಸಿಕ್ಕಿದೆಯಾ ನಿಮ್ಗೆ ಮ್ಯಾಚ್ ನೋಡಕ್ಕೆ? ಸಿಕ್ಕಿದೆ ಸರ್, ನೆನ್ನೆನೆ ಬುಕ್ ಆಯ್ತು ನಮ್ದು. ಸರಿ, ಓಕೆ. ನಾಳೆ CSK RCB ಮ್ಯಾಚ್ ಇದೆ. ಹೌದು. ಯಾರು ಗೆಲ್ಬೇಕು ನಿಮ್ ಪ್ರಕಾರ? ಬೆಂಗಳೂರಲ್ಲಿ ನೋಡ್ ನಾನು ಆಬ್ವಿಯಸ್ಲಿ RCB ಗೆಲ್ಬೇಕು ನನಗೆ. ಓಕೆ, ನೀವು ಯಾರು ಫ್ಯಾನ್ RCBಲಿ? ಈ ಸೀಸನ್ ದಿನೇಶ್ ಕಾರ್ತಿಕ್. ಓಕೆ, ಸೊ ನಾಳೆ ಮಳೆ ಬರೋ ಸೂಚನೆ ಇದೆ. ಏನ್ ಹೇಳ್ತೀರಾ? ಒಂದ್ ವೇಳೆ ಮಳೆ ಬಂದು ರದ್ದಾದ್ರೆ ಬೇಜಾರು ಮಾಡ್ಕೋಬೇಕಷ್ಟೇ ಇನ್ನೇನು. ಬಟ್ ಮಳೆ ಬರಬಾರ್ದು, ಮಳೆ ಬರಲ್ಲ. ಪಾಸಿಟಿವ್. ಬರಲಿಲ್ಲ ಅಂದ್ರೆ ನಾಳೆ ಯಾರು ಗೆಲ್ತಾರೆ? RCB. ಈ ಸತಿ ಕಪ್ ಯಾರು ಗೆಲ್ತಾರೆ? ನಮ್ದು ಈ ಸತಿ ಕಪ್ಪು. कल RCB और CSK का मैच है. CSK जीतेगी. CSK धोनी. और धोनी का लास्ट मैच है बोलते हैं सब लोग. क्या करता? He'll play next year also. कैसे? कल मैच हारेगा तो? नहीं, धोनी जीत रहा है. CSK जीत रही इस बार भी. ಯಾವ್ದು ಯೂಟ್ಯೂಬಾ?